ಏನಿದು ಬಾಯ್ಕಾಟ್ ರಿಲಯನ್ಸ್ ಕೂಗು? ಈ ಸಂಘಟನೆಗೆ ರಿಲಯನ್ಸ್ ಮೇಲೆ ಅದ್ಯಾಕೆ ಅಷ್ಟೊಂದು ಕೋಪ? ರಿಲಯನ್ಸ್ ಇಸ್ರೇಲ್ ಜೊತೆ ಯಾವುದೇ ರೀತಿಯ ವ್ಯಾಪಾರ ಸಂಬಂಧವನ್ನ ಹೊಂದಬಾರದಂತೆ. ಈಗ ರಿಲಯನ್ಸ್ ಅನ್ನ ಬಹಿಷ್ಕಾರ ಮಾಡಿ ಅಂತ ಹೇಳ್ತಾ ಇರುವವರು ಅವತ್ತು ಪಾಕಿಸ್ತಾನವನ್ನ ಬಹಿಷ್ಕರಿಸಿ ಅಂತ ಹೇಳಲಿಲ್ಲ. ಈ ಹಿಂದೆ ಟಾಟಾ ಸಂಸ್ಥೆಯನ್ನ ಬಹಿಷ್ಕಾರ ಮಾಡಿ ಅಂತ ಕೂಗಾಡಿದ್ರು. ಈಗ ರಿಲಯನ್ಸ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇವರೆಲ್ಲರೂ ಇಂಟರ್ ನ್ಯಾಷನಲ್ ಟೂಲ್ ಕಿಟ್ ನ ಭಾಗನಾ ಅನ್ನುವಂಥ ಅನುಮಾನ ಬರುತ್ತೆ. ನಮಸ್ಕಾರ. ರಿಲಯನ್ಸ್ ಈ ಸಂಸ್ಥೆ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಾ. ಭಾರತದ ಅತ್ಯಂತ ದೊಡ್ಡ ಸಂಸ್ಥೆ ಇದು. ಈಗ ಈ ಸಂಸ್ಥೆಯ ವಿರುದ್ಧ ಬಹಿಷ್ಕಾರದ ಕೂಗು ಕೇಳಿ ಬರ್ತಾ ಇದೆ. ಇಂಡಿಯನ್ ಪೀಪಲ್ ಇನ್ ಸಾಲಿಡಾರಿಟಿ ವಿತ್ ಪ್ಯಾಲೆಸ್ಟೈನ್ ಅನ್ನುವಂತಹ ಒಂದು ಸಂಘಟನೆ ರಿಲಯನ್ಸ್ ಸಂಸ್ಥೆಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೀದಿಗಳಲ್ಲಿ ರಿಲಯನ್ಸ್ ಸಂಸ್ಥೆಯನ್ನ ಬಹಿಷ್ಕಾರ ಮಾಡಬೇಕು ಅಂತ ಕೂಗಾಡ್ತಿದ್ದಾರೆ. ಈ ಹಿಂದೆ ಇದೇ ಸಂಘಟನೆ ಟಾಟಾ ಸಂಸ್ಥೆಯನ್ನ ಬಹಿಷ್ಕಾರ ಮಾಡಬೇಕು ಅಂತ ದೊಡ್ಡ ಪ್ರತಿಭಟನೆಯನ್ನೇ ನಡೆಸಿತ್ತು. ಈಗ ರಿಲಯನ್ಸ್ ಸಂಸ್ಥೆಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ದೆಹಲಿ, ಪುಣೆ, ಮುಂಬೈ, ವಿಶಾಖಪಟ್ಟಣಂ, ಪಾಟ್ನಾ, ಚಂಡೀಗಢ ಸೇರಿದಂತೆ ಇನ್ನು ಅನೇಕ ನಗರಗಳಲ್ಲಿ ಇವರು ಬೀದಿಗಳಲ್ಲಿ ನಿಂತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇವರು ಯಾವ ರೀತಿಯಾಗಿ ಪ್ರತಿಭಟನೆ ನಡೆಸ್ತಿದ್ದಾರೆ ಗೊತ್ತಾ? ರಿಲಯನ್ಸ್ ಟ್ರೆಂಡ್ಸ್ ಮಳಿಗೆಯ ಮುಂದುಗಡೆ ನಿಂತ್ಕೊಂಡು ಇಸ್ರೇಲ್ನ ಧ್ವಜವನ್ನ ತುಳಿದು ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಎಕ್ಸ್ ನಲ್ಲಿ ಬಾಯ್ಕಾಟ್ ರಿಲಯನ್ಸ್ ಅನ್ನುವಂತಹ ಪೋಸ್ಟ್ ಗಳನ್ನ ಹಂಚಿಕೊಳ್ತಿದ್ದಾರೆ. ರಿಲಯನ್ಸ್ ನ ಉತ್ಪನ್ನಗಳನ್ನ ಬಳಸಬೇಡಿ ಅಂತ ಹೇಳ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬೀದಿ ನಾಟಕಗಳನ್ನ ಮಾಡಿ ರಿಲಯನ್ಸ್ ಅನ್ನ ಬಹಿಷ್ಕಾರ ಮಾಡಿ ಅಂತ ಕೂಗಾಡ್ತಿದ್ದಾರೆ. ಈ ಪ್ರತಿಭಟನೆಯನ್ನು ನಡೆಸ್ತಿದಾರಲ್ಲ, ಇವರೇನು ಅಮೆರಿಕದಲ್ಲಿರೋದಲ್ಲ, ಇವರು ಭಾರತದಲ್ಲಿರೋದು. ಭಾರತದಲ್ಲಿದ್ದುಕೊಂಡೇ ಭಾರತದ ಸಂಸ್ಥೆಯನ್ನ ಬಹಿಷ್ಕರಿಸಬೇಕು ಅಂತ ಹೇಳಿ ಇವರು ಬ್ಯಾನರ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಈ ಇಂಡಿಯನ್ ಪೀಪಲ್ ಇನ್ ಸಾಲಿಡಾರಿಟಿ ವಿತ್ ಪ್ಯಾಲೆಸ್ಟೈನ್ ಅನ್ನುವಂತಹ ಸಂಘಟನೆ ಇದೆಯಲ್ಲ, ಏನು ಪ್ರತಿಭಟನೆಯನ್ನ ನಡೆಸ್ತಾ ಇದೆ, ಆ ಸಂಘಟನೆಗೆ ರಿಲಯನ್ಸ್ ನ ವಿರುದ್ಧ ಯಾಕೆ ಇಷ್ಟೊಂದು ಕೋಪ, ಯಾಕೆ ಇಷ್ಟೊಂದು ಆಕ್ರೋಶ ಅಂತ ಹೇಳಿದ್ರೆ, ಇಸ್ರೇಲ್ ಗಾಜಾದಲ್ಲಿ ಸೈನಿಕ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆಯಲ್ವಾ, ಅದಕ್ಕೆ ರಿಲಯನ್ಸ್ ನ ವ್ಯಾಪಾರ ಸಂಬಂಧಗಳು ಪರೋಕ್ಷವಾಗಿ ಹೆಲ್ಪ್ ಮಾಡ್ತಾ ಇದೆ ಅನ್ನುವಂಥದ್ದು ಇವರ ಆರೋಪ. ಈ ರಿಲಯನ್ಸ್ ಇಸ್ರೇಲ್ಗೆ ಸಹಕಾರವನ್ನ ನೀಡುವ ಮೂಲಕವಾಗಿ ಗಾಜಾದಲ್ಲಿ ದೊಡ್ಡ ನರಮೇಧವನ್ನೇ ನಡೆಸ್ತಾ ಇದೆ ಅಂತ ಹೇಳಿ ಈ ಸಂಘಟನೆ ಈಗ ರಿಲಯನ್ಸ್ ಅನ್ನ ಬಹಿಷ್ಕರಿಸುವುದಕ್ಕೆ ಹೊರಟಿದೆ. ಈ ಸಂಘಟನೆ ರಿಲಯನ್ಸ್ ವಿರುದ್ಧ ಏನ್ ಆರೋಪ ಮಾಡ್ತಾ ಇದೆ ಗೊತ್ತಾ? ರಿಲಯನ್ಸ್ ನ ಜಿಯೋ ಜೆನ್ ನೆಕ್ಸ್ಟ್ ಇಸ್ರೇಲ್ನ 100ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಗಳಿಗೆ ಸಹಾಯ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಿದ್ದಾರೆ. ರಿಲಯನ್ಸ್ ಜಿಯೋ ಇಸ್ರೇಲ್ನ ಏರ್ಸ್ಪ್ಯಾನ್ ನೆಟ್ವರ್ಕ್ ಕಂಪನಿಯಲ್ಲಿ ಟೆಲಿಕಾಂ ಉಪಕರಣಕ್ಕೆ ಆರ್ಡರ್ ಅನ್ನ ನೀಡ್ತು ಅಂತ ಇವರು ಆರೋಪಿಸುತ್ತಿದ್ದಾರೆ. ರಿಲಯನ್ಸ್ ಇಸ್ರೇಲ್ನ ಡೆಲ್ಟಾ ಗಾಲಿಲ್ ಅನ್ನುವಂತಹ ಜವಳಿ ಕಂಪನಿಯ ಜೊತೆ ಜಂಟಿ ಉದ್ಯಮವನ್ನ ಪ್ರಾರಂಭ ಮಾಡಿದೆ ಅಂತ ಹೇಳಿ ಇವರು ಆರೋಪವನ್ನ ಮಾಡ್ತಿದ್ದಾರೆ. ಗಾಜಾದಲ್ಲಿ ನರಮೇಧವನ್ನ ಮಾಡ್ತಾ ಇರುವಂತಹ ಇಸ್ರೇಲ್ನ ಜೊತೆ ಈ ರಿಲಯನ್ಸ್ ಯಾಕಾಗಿ ವ್ಯಾಪಾರ ಸಂಬಂಧವನ್ನ ಹೊಂದಬೇಕು ಅನ್ನುವಂಥದ್ದು ಈ ಸಂಘಟನೆಯ ಮುಖ್ಯ ಪ್ರಶ್ನೆ. ಈ ಸಂಘಟನೆಯ ಪ್ರಕಾರ ರಿಲಯನ್ಸ್ ಇಸ್ರೇಲ್ ಜೊತೆ ಯಾವುದೇ ರೀತಿಯ ವ್ಯಾಪಾರ ಸಂಬಂಧವನ್ನ ಹೊಂದಬಾರ್ದಂತೆ. ಅಲ್ಲ, ವ್ಯಾಪಾರ ಸಂಬಂಧವನ್ನ ಹೊಂದಿದ್ರೆ ಇದರಿಂದ ಇವರ ಗಂಟೆ ಏನ್ ಹೋಗುತ್ತೆ? ಇದರಿಂದ ಇವರಿಗೇನಾದ್ರೂ ಅನ್ಯಾಯ ಆಗ್ತಿದ್ಯಾ? ಇವರು ಈ ರೀತಿ ಆಡ್ತಾ ಇದಾರಲ್ಲ, ಇವರು ಆಡ್ತಾ ಇರೋದನ್ನ ನೋಡಿದ್ರೆ ಇವರು ತಮ್ಮ ಸ್ವಂತ ಯೋಚನೆಯಿಂದ ಈ ರೀತಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಅನ್ಸೋದಿಲ್ಲ. ಇವರು ಇಂಟರ್ ನ್ಯಾಷನಲ್ ಟೂಲ್ ಕಿಟ್ ನ ಭಾಗನಾ ಅನ್ನುವಂಥ ಅನುಮಾನ ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂತ ಹೇಳಿದ್ರೆ ಭಾರತದ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ಟಾರ್ಗೆಟ್ ಅನ್ನ ಮಾಡುವಂಥದ್ದು ಈ ಇಂಟರ್ ನ್ಯಾಷನಲ್ ಟೂಲ್ ಕಿಟ್ ನ ಒಂದು ಭಾಗ ಅನ್ನುವಂಥದ್ದನ್ನ ನಾವು ಈ ಹಿಂದೆ ಕೂಡ ನೋಡಿದ್ದೇವೆ. ಅದಾನಿ ವಿಚಾರದಲ್ಲಿ ಇದು ಸಾಬೀತಾಯಿತು. ಅದಾನಿ ಕಂಪನಿಯನ್ನ ಟಾರ್ಗೆಟ್ ಮಾಡಿ ಹಿಂಡನ್ಬರ್ಗ್ ಯಾವ ರೀತಿಯಾಗಿ ಅದಾನಿ ಕಂಪನಿಗೆ ಕಳಂಕವನ್ನ ತರುವ ರೀತಿಯಲ್ಲಿ ವರದಿಯನ್ನ ಬಿತ್ತರಿಸಿತ್ತು, ಇದಾದ ನಂತರ ಇದೆಲ್ಲ ಸುಳ್ಳು ಅನ್ನುವಂಥದ್ದು ಯಾವ ರೀತಿಯಾಗಿ ಸಾಬೀತಾಯಿತು ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈಗ ಇದೇ ರೀತಿಯಾಗಿ ರಿಲಯನ್ಸ್ ವಿರುದ್ಧ ಪಿತೂರಿಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರಲ್ಲ, ರಿಲಯನ್ಸ್ ಅನ್ನ ಬಹಿಷ್ಕರಿಸಬೇಕು ಅಂತ ಹೇಳಿ, ಅವ್ರು ಯಾರು ಕೂಡ ಬಾಯ್ಕಾಟ್ ಪಾಕಿಸ್ತಾನ್ ಅಂತ ಹೇಳಿ ಬ್ಯಾನರ್ ಅನ್ನ ಹಿಡ್ಕೊಂಡಿರ್ಲಿಲ್ಲ, ಪ್ರತಿಭಟನೆಯನ್ನ ನಡೆಸಿಲ್ಲ. ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಸೂಚಿಸಿದಾಗ ಬಾಯ್ಕಾಟ್ ಟರ್ಕಿ ಅಂತ ಇವರು ಯಾರು ಎದ್ದೇಳಲಿಲ್ಲ, ಹೋರಾಟವನ್ನ ನಡೆಸಲಿಲ್ಲ, ಪ್ರತಿಭಟನೆಯನ್ನ ನಡೆಸಲಿಲ್ಲ. ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳ ಮೇಲೆ ಅಷ್ಟೊಂದು ಹಿಂಸಾಚಾರ ನಡೀತಾ ಇರುವಾಗ್ಲೂ ಇವರು ಯಾರು ಕೂಡ ಬಾಯ್ಕಾಟ್ ಬಾಂಗ್ಲಾದೇಶ್ ಅಂತ ಹೇಳಿ ಪ್ಲೇ ಕಾರ್ಡ್ ಅನ್ನ ಹಿಡಲಿಲ್ಲ. ಸೊ ಆಗ ಬಾಯಿ ಮುಚ್ಕೊಂಡು ಇದ್ದವರು
ಈಗ ರಿಲಯನ್ಸ್ ಇಸ್ರೇಲ್ ಜೊತೆ ವ್ಯಾಪಾರ ಸಂಬಂಧವನ್ನ ಹೊಂದಿದೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ರಿಲಯನ್ಸ್ ಅನ್ನ ಬಹಿಷ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇಂಟರ್ ನ್ಯಾಷನಲ್ ಟೂಲ್ ಕಿಟ್ ನ ದಾಳವಾಗಿ ಇವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ಸಾಬೀತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.